ಲೈಕ್ ಕಾನ್ಸ್ಟಿಪೇಷನ್, ಲಾಸ್ ಆಫ್ ಸ್ಮೆಲ್ ಒನ್ ಆಫ್ ದ ಅರ್ಲಿಯೆಸ್ಟ್ ಸೈನ್ಸ್ ಆಫ್ ಪಾರ್ಕಿನ್ಸನ್ಸ್, ಮತ್ತೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರಬಹುದು, ಡಿಪ್ರೆಷನ್ ಮತ್ತು ಆಂಗ್ಸೈಟಿ, ಕಾಗ್ನಿಟಿವ್ ಚೇಂಜಸ್ ಲೇಟರ್ ಸ್ಟೇಜಸ್ ಅಲ್ಲಿ ಏನ್ ಬರುತ್ತೆ. ಅದೇ ತರ ಆಯುರ್ವೇದ ಟೆಕ್ಸ್ಟ್ಸ್ ಗಳಲ್ಲಿ ಕೂಡ ಇದರ ಉಲ್ಲೇಖ ಆಗಿದೆ, ಪಾರ್ಕಿನ್ಸನ್ಸ್ ನ ಉಲ್ಲೇಖ ಕಂಪವಾತ ಅಂತ. ಸೊ ವಾತ, ದೇಹದ ವಾತ ಪಿತ್ತ ಕಫ ಅಂತ ಏನ್ ಕರಿತೀವಿ, ಈ ವಾತ ಇಂಬ್ಯಾಲೆನ್ಸ್ ಇಂದ ಕೂಡ ಪಾರ್ಕಿನ್ಸನ್ಸ್ ಆಗತ್ತೆ ಅಂತ ನಂಬಲಾಗೋದ್ರಿಂದ ನೀವು ಇದನ್ನು ಏನಾದ್ರೂ ಅಡ್ರೆಸ್ ಮಾಡ್ತೀರಾ ವೈಲ್ ಯು ಟ್ರೀಟ್. ಅದೇ ತರ ವೆನ್ ಇಟ್ ಕಮ್ಸ್ ಟು ಪಾರ್ಕಿನ್ಸನ್ಸ್, ನಾವು ಡಿಸ್ಕಸ್ ಮಾಡಿದ ಹಾಗೆ ವಾತ ಪ್ರಕೃತಿ ದೇಹದಲ್ಲಿ ಅದು ಸ್ವಲ್ಪ ಇಂಬ್ಯಾಲೆನ್ಸ್ ಆದ್ರೆ ಪಾರ್ಕಿನ್ಸನ್ಸ್ ಬರಬಹುದು ಅಂತ ಆಯುರ್ವೇದ ಟೆಕ್ಸ್ಟ್ಸ್ ಅಲ್ಲಿ ಉಲ್ಲೇಖ ಇರೋದ್ರಿಂದ ಪಂಚಕರ್ಮ ರಿಚುವಲ್ಸ್ ಮಾಡಿದಾಗ ಇದು ವರ್ಕ್ ಆಗುತ್ತಾ ಡಾಕ್ಟ್ರೆ ಅಂತ ಕೇಳಬಹುದೇನೋ ಜನ ನಿಮ್ಮನ್ನ ಬಂದಾಗ. ಬಟ್ ಮಾಡರ್ನ್ ಮೆಡಿಸಿನ್ ವೈಸ್ ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ ಹ್ಯಾಸ್ ಇವಾಲ್ವ್ಡ್ ಬ್ಯೂಟಿಫುಲಿ. ತುಂಬಾ ಜಾಸ್ತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಡಿಜೆನರೇಷನ್ ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾ, ಬಟ್ ತುಂಬಾ ಅರ್ಲಿ ಸ್ಟೇಜ್ ಅಲ್ಲೂ ಕಂಡು ಹಿಡಿಬಹುದಾ ಪಾರ್ಕಿನ್ಸನ್ಸ್ ಇದೆ ಅಂತ? ನಾನ್ ಮೋಟರ್ ಸಿಂಪ್ಟಮ್ಸ್ ಇರುವಾಗಲೇ ಕಷ್ಟ. ನಾನೇ ಹೇಳ್ತಾ ಇರೋದು, ಈಗ ಸ್ಪೆಲ್ ಇಲ್ಲ ಅಂತ ಹೇಳಿ ಬಂದವರಿಗೆ ಪಾರ್ಕಿನ್ಸನ್ಸ್ ಇದೆ ಅಂತ ಹೇಳಿ ಅವ್ರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಆಗಿಲ್ದೇನೂ ಕೂಡ ಇರ್ಬೋದು. ಅಲ್ಲ, ನೀವು ಟೆಸ್ಟ್ಗಳು ಮಾಡಿ. ಪಾರ್ಕಿನ್ಸನ್ಸ್ ಇನ್ ಡಯಾಗ್ನೋಸಿಸು ಮೋಸ್ಟ್ ಆಫ್ ದ ಟೈಮ್ಸ್ ಇಸ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್. ಇನ್ನೊಂದು ಏನಂದ್ರೆ ಎಟಿಪಿಕಲ್ ಪಾರ್ಕಿನ್ಸನ್ಸ್ ಅಂತಿದೆ. ಇದು ಯಾವುದಕ್ಕೂ ಫಿಟ್ ಆಗದೆ ಇರೋಂಥದ್ದು, ಅವರಿಗೆ ಬರೀ ನಾನ್ ಮೋಟರ್ ಸಿಂಪ್ಟಮ್ಸೇ ಜಾಸ್ತಿ ಇರ್ಬೋದು, ಕಾಗ್ನೇಟಿವ್ ಸಿಂಪ್ಟಮ್ಸ್ ಜಾಸ್ತಿ ಇರೋಂಥದ್ದು. ಮತ್ತು ಹೋದ ಸಲ ಹೇಳ್ದಂಗೆ ಪಾರ್ಕಿನ್ಸನ್ಸ್ ಪ್ಲಸ್ ಅಂತಿದೆ. ಇದರ ಜೊತೆಗೆ ಇದ್ರದ್ದು ಒಂದು ಸ್ವಲ್ಪ ಸಿಂಪ್ಟಮು, ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೇರೆ ಕಾಯಿಲೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಲೆನ್ಸ್ ಇಶ್ಯೂಸ್ ಬರುತ್ತಲ್ಲ. ಈ ಬ್ಯಾಲೆನ್ಸ್ ಇಶ್ಯೂಸ್ ಆಗಿರೋದ್ರಿಂದ ಬ್ರೈನಿನ ಇನ್ನೊಂದು ಭಾಗ ಪೆಡಿಕ್ಯುಲೋಪಾಂಟೈನ್ ನ್ಯೂಕ್ಲಿಯಸ್ ಅಂತ ಹೇಳಿರುತ್ತೆ, ಆ ಜಾಗದಲ್ಲಿ ಡೋಪಮಿನ್ ಕಮ್ಮಿ ಆಗಿರೋದ್ರಿಂದ ಅವ್ರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಬರ್ತದೆ ಅಂತ. ಸೊ ಬ್ರೈನಿನ ಯಾವ ಜಾಗದಲ್ಲಿ ಡೋಪಮಿನ್ ಕಮ್ಮಿ ಇದೆಯೋ ಅದರ ಪ್ರಕಾರ ಪಾರ್ಕಿನ್ಸನ್ನಿನ ಮೋಟರ್ ಸಿಂಪ್ಟಮು ಬೇರೆ ಆಗುತ್ತೆ. ಅದಕ್ಕೆ ಮೆಡಿಸಿನ್ ಅಂಡ್ ಪ್ರಾಕ್ಟೀಸ್ ಅಂತ ಕರೆಯೋದು. ಇಟ್ ಇಸ್ ಎ ಪ್ರಾಕ್ಟೀಸ್ ಫಾರ್ ಮೀ ಆಸ್ ವೆಲ್ ಆಸ್ ಫಾರ್ ದ ಪೇಷಂಟ್. ಪ್ರೀವಿಯಸ್ ಎಪಿಸೋಡಲ್ಲಿ ಸಿಂಪ್ಟಮ್ಸ್ಗಳ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರಿ. ಮೋಟರ್ ಸಿಂಪ್ಟಮ್ಸ್ ಮತ್ತು ನಾನ್ ಮೋಟರ್ ಸಿಂಪ್ಟಮ್ಸ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದರೆ ಟ್ರೆಮರ್ ಅಟ್ ರೆಸ್ಟ್ ಮತ್ತು ಸ್ಲೋನೆಸ್ ಆಫ್ ಮೂವ್ಮೆಂಟ್, ಮಸಲ್ ಸ್ಟಿಫ್ನೆಸ್ ಅಂದರೆ ರಿಜಿಡಿಟಿ, ಆ್ಯಂಡ್ ಬ್ಯಾಲೆನ್ಸ್ ಮತ್ತು ಪೋಸ್ಚರ್ ಪ್ರಾಬ್ಲಮ್ಸ್. ಇವಿಷ್ಟು ಮೋಟರ್ ಸಿಂಪ್ಟಮ್ಸ್ಗಳಾದರೆ ನಾನ್ ಮೋಟರ್ ಸಿಂಪ್ಟಮ್ಸ್ ಸಿಕ್ಕಾಪಟ್ಟೆ ಇದೆ, ವಿಚ್ ವಿ ಮೈಟ್ ಥಿಂಕ್ ಇದು ಇನ್ನೇನಕ್ಕೋ ಬೇಕಾದರೂ ಇರಬಹುದು ಅಂತ ಕನ್ಫ್ಯೂಸ್ ಮಾಡ್ಕೋಬಹುದು. ಲೈಕ್ ಕಾನ್ಸ್ಟಿಪೇಷನ್, ಲಾಸ್ ಆಫ್ ಸ್ಮೆಲ್ ಒನ್ ಆಫ್ ದ ಅರ್ಲಿಯೆಸ್ಟ್ ಸೈನ್ಸ್ ಆಫ್ ಪಾರ್ಕಿನ್ಸನ್ಸ್, ಮತ್ತು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರಬಹುದು, ಡಿಪ್ರೆಷನ್ ಮತ್ತು ಆಂಗ್ಸೈಟಿ, ಕಾಗ್ನಿಟಿವ್ ಚೇಂಜಸ್ ಲೇಟರ್ ಸ್ಟೇಜಸ್ ಅಲ್ಲಿ ಏನ್ ಬರುತ್ತೆ ಸರ್. ಬಟ್ ಇದನ್ನು ಹೊರತುಪಡಿಸಿ ಈ ಸ್ಟೇಜಸ್ ಆಫ್ ಪಾರ್ಕಿನ್ಸನ್ಸ್ ಅಲ್ಲಿ ಯೂನಿಲ್ಯಾಟ್ರಲ್ ಮತ್ತೆ ಬೈಲ್ಯಾಟ್ರಲ್ ಅಂತ ಎರಡು ಮಾಡ್ಕೋಬಹುದಾ ನಾವು? ಅಂದ್ರೆ ದೇಹದ ಒಂದು ಭಾಗಕ್ಕೆ ಮಾತ್ರ ಎಫೆಕ್ಟ್ ಆಗೋದು ಒಂದು, ದೇಹದ ಎರಡೂ ಭಾಗವನ್ನ ಎಫೆಕ್ಟ್ ಮಾಡೋದು ಒಂದು. ಆರ್ ದೇರ್ ಟೂ ಸ್ಟೇಜಸ್? ಅದಕ್ಕೆ ಆಕ್ಚುಲ್ ಆಗಿ ಟೆಕ್ನಿಕಲ್ ಆಗಿ ಇಟ್ ಇಸ್ ಕಾಲ್ಡ್ H&Y ಸ್ಟೇಜಿಂಗ್. ಓಕೆ, ಹೋನ್ ಅಂಡ್ ಯಾರ್ ಸ್ಟೇಜಿಂಗ್ ಅಂತ ಹೆಸರು ಅದಕ್ಕೆ. ಸೊ ಯೂನಿಲ್ಯಾಟ್ರಲ್ ಒಂದು, ಬೈಲ್ಯಾಟ್ರಲ್ ಒಂದು, ಅದಾದಮೇಲಿಂದ ಫುಲ್ ಗೇಟ್ ಅಬ್ನಾರ್ಮ್ಯಾಲಿಟೀಸ್ ಅಥವಾ ಇನ್ನೊಂದು ತೊಂದರೆ ಆಯಿತು ಅಂದರೆ ಇನ್ನೊಂದು, ಸಿವಿಯರ್ಲಿ ರೆಸ್ಟ್ರಿಕ್ಟೆಡ್ ಇನ್ ಮೂವ್ಮೆಂಟ್ ಅಂದ್ರೆ ಒಂದು, ವೀಲ್ ಚೇರ್ ಬೌಂಡ್ ಅಂದ್ರೆ ಇನ್ನೊಂದು ಅಂತ ಒಂದು ರಫ್ ಆಗಿ ಮಾಡಿಕೊಂಡ್ರು. ಒಂದು ಹಂತಕ್ಕೆ ಓಕೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಇದರಲ್ಲಿ ಎಲ್ಲ ಬರೋದು ಮೋಟರ್ ಸಿಂಪ್ಟಮ್ಸ್ ಮಾತ್ರ, ನಾನ್ ಮೋಟರ್ ಸಿಂಪ್ಟಮ್ಸ್ ಯಾವುದು ಇದರಲ್ಲಿ ಬರೋದೇ ಇಲ್ಲ. ಸೊ ಮೋಟರ್ ಸಿಂಪ್ಟಮ್ ಇಲ್ಲದೆ ಬರೀ ನಾನ್ ಮೋಟರ್ ಸಿಂಪ್ಟಮ್ ಇರೋಂಥ ಪಾರ್ಕಿನ್ಸನ್ಸ್ನವರು ಇರ್ತಾರೆ, ಅವ್ರನ್ನ ಇದರಲ್ಲಿ ಎಲ್ಲೂ ಹಾಕಕ್ಕಾಗಲ್ಲ. ಈ ಒಂದು ಕ್ಲಾಸಿಫಿಕೇಶನ್ ಆಗಲಿ, ಯೂನಿಲ್ಯಾಟ್ರಲ್ ಅಂತ ಡೆಸಿಗ್ನೇಟ್ ಮಾಡೋದು, ಬೈಲ್ಯಾಟ್ರಲ್ ಅಂತ ಮಾಡೋದು, ಆ ಥರದನ್ನ ನಾವು ಯೂಶಲ್ ಆಗಿ ಬಳಸೋದಿಲ್ಲ. ಅಂದ್ರೆ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಪಾರ್ಕಿನ್ಸನ್ಸ್ಗೆ ಬೇರೆ ರೀತಿಯ ಕ್ಲಾಸಿಫಿಕೇಶನ್ಸ್ ಇದೆ. ಟ್ರೀಟ್ಮೆಂಟ್ ಇನ್ ಪರಿಮಿತಿಗಾಗಲಿ ಅಥವಾ ಬೇರೆ ಇದಕ್ಕೆ UPDRS ಸ್ಕೋರ್ ಅಂತ ಒಂದು ಯೂಸ್ ಮಾಡ್ತೀವಿ. ಆ UPDRS ಸ್ಕೋರನ್ನು ಇಟ್ಕೊಂಡು ಎಷ್ಟು ಸಿವಿಯರ್ ಆಗಿದೆ ತೊಂದರೆ, ಏನಾಗಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರೆ ಹೇಗೆ ಮಾಡ್ಬೋದು ಏನು ಅಂತ ನೋಡುವಂಥ ಒಂದು ಇದು. ಸೊ ಏನಂದ್ರೆ ಡಾಕ್ಟರ್, ಪ್ರತಿಯೊಂದು ಇಶ್ಯೂ ನೀವು ಅಡ್ರೆಸ್ ಮಾಡ್ತಾ ಒಂದು ಸೋ ಕಾಲ್ಡ್ ಇಂಗ್ಲಿಷ್ ಮೆಡಿಸನ್ನ ಕೊಡೋದು ಒಂದು, ಬಟ್ ನೀವು ಆಯುರ್ವೇದನ ಕೂಡ ಏನಾದರೂ ಮೈಂಡಲ್ಲಿ ಇಟ್ಕೋತೀರಾ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ನಾವು ಸಾಮಾನ್ಯವಾಗಿ ಯಾವುದೇ ಇಶ್ಯೂ ಬಗ್ಗೆ ಮಾತಾಡ್ತಾ ನಮ್ಮ ಪುರಾಣಗಳಲ್ಲಿ ಇತ್ತ ಅಂತ ಹುಡ್ಕೊಂಡು ಹೋದಾಗ ಕೆಲವೊಂದಕ್ಕೆ ರೆಫರೆನ್ಸಸ್ ಸಿಗುತ್ತೆ. ಬಟ್ ನೀವು ಮೆನ್ಷನ್ ಮಾಡಿದ ಹಾಗೆ ಕೆಲವೊಂದು ಇದ್ದಿರಬಹುದು, ಅಲ್ಲಿ ಅದೇ ಹೆಸರಲ್ಲಿ ಮೆನ್ಷನ್ ಮಾಡಿಲ್ಲದೆ ಇರಬಹುದು. ಸೊ ನಮಗೆ ಗೊತ್ತಾಗಲ್ಲ, ಆಬ್ವಿಯಸ್ಲಿ ಇದ್ದಿರುತ್ತೆ ಅಂತ. ಅದೇ ಥರ ಆಯುರ್ವೇದ ಟೆಕ್ಸ್ಟ್ಸ್ಗಳಲ್ಲಿ ಕೂಡ ಇದರ ಉಲ್ಲೇಖ ಆಗಿದೆ, ಪಾರ್ಕಿನ್ಸನ್ಸ್ನ ಉಲ್ಲೇಖ ಕಂಪವಾತ ಅಂತ. ಸೊ ವಾತ, ದೇಹದ ವಾತ ಪಿತ್ತ ಕಫ ಅಂತ ಏನು ಕರಿತೀವಿ, ಈ ವಾತ ಇಂಬ್ಯಾಲೆನ್ಸ್ ಇಂದ ಕೂಡ ಪಾರ್ಕಿನ್ಸನ್ಸ್ ಆಗತ್ತೆ ಅಂತ ನಂಬಲಾಗೋದ್ರಿಂದ ನೀವು ಇದನ್ನು ಏನಾದರೂ ಅಡ್ರೆಸ್ ಮಾಡ್ತೀರಾ ವೈಲ್ ಯು ಟ್ರೀಟ್? ಅಲ್ಲ, ಏನಂತಂದರೆ ಪಾರ್ಕಿನ್ಸನ್ಸಿನ ತೊಂದರೆ ತುಂಬ ದಿವಸದಿಂದ ಇತ್ತು ಅಂತ ಗೊತ್ತಿದೆ, ಸಾಕಷ್ಟು ಕಡೆ ಉಲ್ಲೇಖ ಬರುತ್ತೆ ಅದಕ್ಕೆ. ಎಷ್ಟೊಂದು ಕಡೆ ಈ ಗ್ರೀಕ್ ಹಿಸ್ಟಾರಿಯನ್ಸ್ ಎಲ್ಲ ಬರೀಬೇಕಾದ್ರೆ ನಡಿಬೇಕಾದ್ರೆ ಶೇಕ್ ಆಗ್ತಿತ್ತು ಅಥವಾ ನಡೆಯೋದು ಸ್ಲೋ ಆಗ್ತಿತ್ತು ಯಾರಿಗಾದ್ರೂ, ಅಥವಾ ಬೇರೆ ಥರ ತೊಂದರೆ ಇತ್ತು. ವಾತರೋಗ ಅಂತ ಹೇಳಿ ಸಾಕಷ್ಟು ಕಡೆ
ಹೇಳಿರೋವಂಥದ್ದಿದೆ, ಕೈಕಾಲು ನಡ್ಕ ಬರೋಂಥದ್ದು. ನೀವು ಹೇಳ್ದಾಗೆ ಕಂಪವಾತ ಅಂದರೆ ಕಂಪನ ಆಗೋದು. ಸೊ ವಾತದಿಂದ ಕಂಪನ ಆಗುವಂಥ ಒಂದು ಕಾಯಿಲೆ ಇತ್ತು, ಸಾಕಷ್ಟು ಕಡೆ ಉಲ್ಲೇಖ ಇರುತ್ತೆ. ಅದರಲ್ಲೇ ಸ್ತಂಭ ಅಂತ ಮೆನ್ಷನ್ ಮಾಡ್ತಾರೆ, ವಿಚ್ ಯು ಅಗೇನ್ ಮೆನ್ಷನ್ ರಿಜಿಡಿಟಿ, ಎಕ್ಸಾಕ್ಟ್ಲಿ, ಸ್ಟಿಫ್ನೆಸ್ ಇರಬಹುದು, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಏನು ಆ್ಯಕ್ಚುಯಲ್ ಬೇಸಿಸ್ ಏನು, ಯಾವ ಕಾರಣಕ್ಕೋಸ್ಕರ ಇದು ಬರ್ತಾ ಇದೆ, ಯಾವ ಒಂದು ಕೆಮಿಕಲ್ ಆಗಲಿ ಒಂದು ನರವಾಹಕದ ಕೊರತೆಯಿಂದ ಇದಾಗ್ತಾ ಇದೆ, ಎಲ್ಲಿ ಕೊರತೆಯಿಂದ ಏನಕ್ಕೆ ಈ ಥರ ಆಗ್ತಾ ಇದೆ, ಹಾಗೂ ಅದನ್ನು ಯಾವ ರೀತಿ ಇದು ಮಾಡ್ಬೋದು ಅನ್ನೋಷ್ಟು ಡೀಪಾಗಿ ಅವ್ರು ನನಗೆ ಗೊತ್ತಿರೋ ಮಟ್ಟಕ್ಕೆ ಅಲ್ಲಿ ಇನ್ನೂ ಅಷ್ಟು ರಿಸರ್ಚ್ ಆಗಿರಲಿಲ್ಲ. ಇತ್ತೀಚೆಗೆ ಮಾಡರ್ನ್ ಮೆಡಿಸನ್ನಿನ ಸಾಕಷ್ಟು ರಿಸರ್ಚ್ ಆಗಿ ತುಂಬ ಅಡ್ವಾನ್ಸ್ಡ್ ಇಮೇಜಿಂಗ್ ಟೆಕ್ನಾಲಜೀಸ್ ಆಗಲಿ, ಮೆಡಿಸಿನ್ಸಿನ ಅಡ್ವಾನ್ಸ್ ಆಗಲಿ, ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ವಿ ಹ್ಯಾವ್ ಗಾಟ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ಕಿರೋದೇ ಇತ್ತೀಚೆಗೆ ಪಾರ್ಕಿನ್ಸನ್ಸಿನ ಆ್ಯಕ್ಚುಲ್ ಇದ್ರ ಬಗ್ಗೆ. ಕಾಯಿಲೆ ಇತ್ತು ಅಂತ ಗೊತ್ತಿರ್ಬೋದು, ಬಟ್ ಏನಕ್ಕಾಯಿತು, ಹೇಗಾಯಿತು, ಯಾವುದರಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗಿರೋದು ಇತ್ತೀಚೆಗೆ. ಓಕೆ ಓಕೆ. ಸೊ ಪ್ರೀವಿಯಸ್ಲಿ ನಾವು ಸ್ಟ್ರೋಕ್ ಬಗ್ಗೆ ಮಾತಾಡ್ತಾ ಒಂದು ಟಾಪಿಕ್ ಏನು ಡಿಸ್ಕಸ್ ಮಾಡಿದ್ವಿ, ತುಂಬ ವೈರಲ್ ಕೂಡ ಆಯಿತು ಈ ಕ್ಲಿಪ್ಪಿಂಗ್, ವಿಚ್ ವೇರ್ ಇನ್ ವಿ ಸ್ಪೋಕ್ ಅಬೌಟ್ ಪಾರಿವಾಳದ ರಕ್ತ ಕುಡಿಸೋದು ಸ್ಟ್ರೋಕ್ಗೆ. ತುಂಬ ಜನ ದೇ ಕುಡ್ ರಿಲೇಟ್ ವಿತ್ ಇಟ್ ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸಸ್ನ ಕೂಡ ಶೇರ್ ಮಾಡ್ಕೊಳ್ತಿದ್ರು ಕಮೆಂಟ್ ಸೆಕ್ಷನಲ್ಲಿ. ಸೊ ಅದೇ ಥರ ವೆನ್ ಇಟ್ ಕಮ್ಸ್ ಟು ಪಾರ್ಕಿನ್ಸನ್ಸ್, ನಾವು ಡಿಸ್ಕಸ್ ಮಾಡಿದ ಹಾಗೆ ವಾತ ಪ್ರಕೃತಿ ದೇಹದಲ್ಲಿ ಅದು ಸ್ವಲ್ಪ ಇಂಬ್ಯಾಲೆನ್ಸ್ ಆದರೆ ಪಾರ್ಕಿನ್ಸನ್ಸ್ ಬರಬಹುದು ಅಂತ ಆಯುರ್ವೇದ ಟೆಕ್ಸ್ಟ್ಸಲ್ಲಿ ಉಲ್ಲೇಖ ಇರೋದ್ರಿಂದ ಪಂಚಕರ್ಮ ರಿಚುವಲ್ಸ್ ಮಾಡಿದಾಗ ಇದು ವರ್ಕ್ ಆಗುತ್ತಾ ಡಾಕ್ಟ್ರೇ ಅಂತ ಕೇಳಬಹುದೇನೋ ಜನ ನಿಮ್ಮನ್ನ ಬಂದಾಗ. ನಾನು ಕೇಳೋದು ಪಂಚಕರ್ಮದಲ್ಲಿ ಅಂತಂದ್ರೆ ಏನು 5 ಕರ್ಮ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನೀವು ಮಾಡಿರೋ ಕರ್ಮಕ್ಕೆ ನನ್ನ ಹತ್ರ ಒಂದು ಸೇರಿದ್ದೀರಾ ಅಂತ ಹೇಳೋದೇನೋ. ಬಟ್ ಸಿ, ಆಸ್ ಅ ಸ್ಟೂಡೆಂಟ್ ಆಫ್ ಸೈನ್ಸ್ ನಾನೇನು ಹೇಳ್ತೀನಿ ಅಂದರೆ, ತೊಂದರೆ ಯಾವ ಜಾಗದಲ್ಲಿದೆ ಗೊತ್ತು, ಏನಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತು. ತೊಂದರೆ ಆಗ್ತಾ ಇರೋದು ಮಿಡಿಲಿನ ಒಳಗಡೆ. ತೊಂದರೆ ಆಗ್ತಾ ಇರೋ ಕಾರಣ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಒಂದು ಜಾಗದಲ್ಲಿ ಕಮ್ಮಿ ಬರ್ತಾ ಇದೆ ಅಂತ. ಉತ್ತರ ಅದನ್ನು ಅಡ್ರೆಸ್ ಮಾಡೋದು, ಆಸ್ ಸಿಂಪಲ್ ಆಸ್ ದ್ಯಾಟ್. ಇವಾಗ ನಾ ಎಷ್ಟೊಂದು ಜನಕ್ಕೆ ಹೇಳ್ತೀನಿ, ಒಂದು ಜ್ವರ ಬಂತು ಅಂತಂದರೆ ಜ್ವರದ ಕಾರಣ ಏನು ಅಂತ ತಿಳ್ಕೊಂಡು ಆ ಕಾರಣಕ್ಕೆ ನಾವು ಔಷಧಿ ಕೊಡ್ತು ಅಂದರೆ ತಾನಾಗೆ ಜ್ವರ ವಾಸಿ ಆಗುತ್ತೆ. ನೀವು ಜ್ವರನ ಮಾತ್ರ ಟ್ರೀಟ್ ಮಾಡ್ತೀನಿ ಏನಂಗಿತ್ತು ಅಂದರೆ ಕಾರಣ ಇರೋ ತನಕ ಜ್ವರ ಮತ್ತೆ ಬರ್ತಾನೆ ಇರುತ್ತೆ. ದಿಸ್ ಇಸ್ ವೆರಿ ಮಚ್ ದ ಸೇಮ್ ಆಸ್ ದ್ಯಾಟ್. ಯಾವ ಕಾರಣದಿಂದ ನಿಮಗೆ ಈ ತೊಂದರೆ ಆಗ್ತಾ ಇದೆ, ಯಾವ ಒಂದು ಕೆಮಿಕಲ್ಲು ಒಂದು ನರವಾಹಕದ ಕೊರತೆಯಿಂದ ಇದಾಗ್ತಾ ಇದೆ, ಬ್ರೈನಿನ ಯಾವ ಭಾಗ ಸರಿ ಕೆಲಸ ಮಾಡದೆ ಇದಾಗ್ತಾ ಇದೆ ಅಂತ ನೋಡಿ ಕರೆಕ್ಟಾಗಿ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತು ಅಂತಂದರೆ ಬೆನಿಫಿಟ್ಟು ಪೇಷಂಟಿಗೆ. ಇದು ಒಂದು ಭಾಗ. ಎರಡನೇದು, ನನಗೆ ಆಯುರ್ವೇದದ ಬಗ್ಗೆ ಮಾಹಿತಿ ಇಲ್ಲ, ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ, ನನಗೆ ಅದರಲ್ಲಿ ಏನಾಗತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಕೆಲಸ ಮಾಡಲ್ಲ ಅಂತ ಹೇಳೋದು ತಪ್ಪು. ಖಂಡಿತವಾಗ್ಲೂ ಆಗತ್ತೆ, ಅದನ್ನು ಟ್ರೈ ಮಾಡಿ ಅಂತ ಹೇಳೋದು ತಪ್ಪಾಗತ್ತೆ. ವಿಷಯ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಮಾತಾಡೋದು ತಪ್ಪು. ಸೊ ಹಾಗಾಗಿ ಇರ್ಬೋದೇನೋ, ದೇರ್ ಮೇ ಬಿ ಸಮ್ ಬೆನಿಫಿಟ್ ಔಟ್ ಆಫ್ ಇಟ್. ಬಟ್ ಮಾಡರ್ನ್ ಮೆಡಿಸಿನ್ ವೈಸ್ ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ ಹ್ಯಾಸ್ ಇವಾಲ್ವ್ಡ್ ಬ್ಯೂಟಿಫುಲಿ. ತುಂಬ ಜಾಸ್ತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಓಕೆ ಓಕೆ. ಸೊ ಈ ಟ್ರೆಮರ್ಸ್ಗಳು ಕಾಣಿಸ್ಕೊಳ್ಳೋ ಬಹಳಷ್ಟು ವರ್ಷಗಳ ಮುಂಚೆನೆ ನಾನ್ ಮೋಟರ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅವಾಗ ಒನ್ ಶುಡ್ ನಾಟ್ ಇಗ್ನೋರ್ ಅದನ್ನಲ್ವಾ? ಅಂದರೆ ಅವಾಗಲೇ ಬಂದರೆ ಈ ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಹೆಸರೇ ಹೇಳೋ ಹಾಗೆ ಆ ಡಿಜೆನರೇಷನ್ ಸ್ವಲ್ಪ ಸ್ಲೋ ಡೌನ್ ಮಾಡಬಹುದು. ಇದು ಹೆಂಗೆ ಅಂತಂದರೆ, ನಾನ್ ಮೋಟರ್ ಸಿಂಪ್ಟಮ್ಸ್ ಎಷ್ಟು ಓವರ್ಲ್ಯಾಪ್ ಇದೆ ಅಂದರೆ, ಡಿಪ್ರೆಷನ್ ಆಂಗ್ಸೈಟಿ ಬಂದವರು ಎಲ್ರಿಗೂ ಪಾರ್ಕಿನ್ಸನ್ಸ್ ಬರಲ್ಲ. ಕರೆಕ್ಟ್ ಕರೆಕ್ಟ್. ಹಾಂ, ಸ್ಮೆಲ್ ಕಮ್ಮಿ ಆಗಿದೆ ಅಂತ ಬಂದವ್ರಿಗೆ ಕೋವಿಡ್ ಸೀಕ್ವೆಲ್ ಇರ್ಬೋದು, ಕೋವಿಡ್ ಇನ್ಫೆಕ್ಷನ್ ಆಗಿ ಸ್ಮೆಲ್ ಇಲ್ಲದೆ ಇರ್ಬೋದು, ಮೂಗ್ನಲ್ಲಿ ತೊಂದರೆ ಇದ್ದು ಮೂಗಲ್ಲಿ ಯಾವುದೋ ಬಾರಿ ಇನ್ಫೆಕ್ಷನ್ ಆಗಿ ಸ್ಮೆಲ್ಲಿನ ಕೊರತೆ ಇರ್ಬೋದು. ಸೊ ಎಲ್ಲ ಸ್ಮೆಲ್ಲಿನ ಕೊರತೆಗಳು ಪಾರ್ಕಿನ್ಸನ್ಸ್ ಆಗತ್ತೆ ಅಂತಿಲ್ಲ. ಎಲ್ಲ ಡಿಪ್ರೆಷನ್ ಆಂಗ್ಸೈಟಿ, ಎಲ್ಲ ಕಾನ್ಸ್ಟಿಪೇಷನ್ನು, ಎಲ್ಲ ಸ್ಲೀಪ್ಲೆಸ್ನೆಸ್ಸು ಪಾರ್ಕಿನ್ಸನ್ಸ್ಗೆ ಹೋಗುತ್ತೆ ಅಂತಿಲ್ಲ. ಸೊ ನಾನ್ ಮೋಟರ್ ಸಿಂಪ್ಟಮ್ಸನ್ನು ಪಾರ್ಕಿನ್ಸನ್ಸಿಗೆ ಹೋಗುತ್ತೆ ಅಂತ ಕಾರ್ಲೇಟ್ ಮಾಡೋದು ತುಂಬ ಕಷ್ಟದ ಕೆಲಸ. ಬಟ್ ಯಾರೋ ಒಬ್ರು ಬಂದ್ರು ಅಂದರೆ ಈ ಸಿಂಪ್ಟಮ್ಸ್ ಗೊತ್ತವ್ರಿಗೆ ಇಗ್ನೋರ್ ಮಾಡೋದು ಬೇಡ ಅಂತ. ಇಗ್ನೋರ್ ಮಾಡೋದು ಬೇಡ ಅಂತಂದ್ರೆ ಏನು ಹೇಳ್ಬೋದು ಅಂತಂದ್ರೆ, ಒಂದು ಸ್ವಲ್ಪ ಗಮನ ಇಡಿ, ನೋಡ್ತಾ ಇರಿ, ನಿಮ್ಮ ಮೂಮೆಂಟ್ ಸ್ಲೋ ಆಗ್ತಾ ಇದೆಯಾ, ನಡೆಯೋದು ಸ್ಲೋ ಆಗ್ತಾ ಇದೆಯಾ, ನಿಮಗೆ ಬೇರೆ ತೊಂದರೆ ಅಸೋಸಿಯೇಟೆಡ್ ಆಗಿ ತೊಂದರೆ ಬರ್ತಾ ಇದೆಯಾ ಅಂತ ಹೇಳ್ಬೋದು. ವಾರ್ನಿಂಗ್ ಸಿಂಪ್ಟಮ್ಸ್ ಕೊಡ್ಬೋದು. ಡಿಜೆನರೇಷನ್ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾ, ಬಟ್ ತುಂಬಾ ಅರ್ಲಿ ಸ್ಟೇಜಲ್ಲೂ ಕಂಡು ಹಿಡಿಬೋದಾ ಪಾರ್ಕಿನ್ಸನ್ಸ್ ಇದೆ ಅಂತ? ನಾನ್ ಮೋಟರ್ ಸಿಂಪ್ಟಮ್ಸ್ ಇರುವಾಗಲೇ ಕಷ್ಟ. ಅದನ್ನೇ ಹೇಳ್ತಾ ಇರೋದು. ಈಗ ಸ್ಪೆಲ್ ಇಲ್ಲ ಅಂತ ಹೇಳಿ ಬಂದವರಿಗೆ ಪಾರ್ಕಿನ್ಸನ್ಸ್ ಇದೆ ಅಂತ ಹೇಳಿ ಅವ್ರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಆಗಿಲ್ದೇನೂ ಕೂಡ ಇರ್ಬೋದು. ಅಲ್ಲ, ನೀವು ಟೆಸ್ಟ್ಗಳು ಮಾಡಿ. ಪಾರ್ಕಿನ್ಸನ್ಸ್ ಇನ್ ಡಯಾಗ್ನೋಸಿಸು ಮೋಸ್ಟ್ ಆಫ್ ದ ಟೈಮ್ಸ್ ಇಸ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್. ಓಕೆ, ಟೆಸ್ಟಿಂದ ಸಪೋರ್ಟಿವ್ ಡಯಾಗ್ನೋಸಿಸ್ ಬರುತ್ತೆ ಹೊರತು ಡಾಕ್ಟರಿನ ತರಬೇತಿ, ಡಾಕ್ಟರಿನ ಎಕ್ಸ್ಪೀರಿಯನ್ಸು, ಪೇಷಂಟಿನ ಸಿಂಪ್ಟಮ್ ಇಂದಾನೇ ಲಾಟ್ ಆಫ್ ಟೈಮ್ಸ್ ಪಾರ್ಕಿನ್ಸನ್ಸ್ ಇನ್ ಡಯಾಗ್ನೋಸಿಸ್ ಆಗೋದು.
MRI ಮಾಡಿಸಿ ನಂಗೆ ಪಾರ್ಕಿನ್ಸನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ, ಅಥವಾ ಇನ್ನೊಂದು ಪೆಟ್ ಸ್ಕ್ಯಾನ್ ಮಾಡಿಸಿ ನಂಗೆ ಪಾರ್ಕಿನ್ಸನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಅಂತಂದರೆ ಹೇಳೋದು ಕಷ್ಟ. ಇನ್ನು ಟೈಪ್ಸ್ ಆಫ್ ಪಾರ್ಕಿನ್ಸನ್ಸ್ ಅಂತ ಮಾತಾಡ್ತಾ ಡಾಕ್ಟರ್, ಟ್ರೆಮರ್ ಡಾಮಿನೆಂಟ್ ಮತ್ತು PIGD ಅಂತ 2 ಟೈಪ್ ಮಾಡಬಹುದಾ? ಅಂದರೆ ಪಾರ್ಷಿಯಲ್ ಇನ್ಸ್ಟೆಬಿಲಿಟಿ, ಗೇಟ್ ಡಿಫಿಕಲ್ಟಿ. ಒನ್ ಈಸ್ ಟ್ರೆಮರ್ ಡಾಮಿನೆಂಟ್ ಪಾರ್ಕಿನ್ಸನ್ಸ್, ಅವರಿಗೆ ಟ್ರೆಮರ್ಸ್ ಜಾಸ್ತಿ ಇರುತ್ತೆ, ದಟ್ ಇಸ್ ಒಂದು. ಇನ್ನೊಬ್ರಿಗೆ ಏನಿರುತ್ತೆ ಅಂತಂದರೆ ಗೇಟ್ ಪ್ರಿಡಾಮಿನೆಂಟ್ ಅಂತಂದರೆ ಅವರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಅಂಥವರಿಗೆ, ದಟ್ ಇಸ್ ಒನ್. ಮೂರನೇದು ಏನು ಅಂತಂದರೆ ರಿಜಿಡಿಟಿ ಪ್ರಿಡಾಮಿನೆಂಟ್ ಇರುತ್ತೆ. ರಿಜಿಡಿಟಿ ಮತ್ತು ಮೂವ್ಮೆಂಟ್ ಸ್ಟಿಫ್ನೆಸ್ ಇರುತ್ತೆ. ಟ್ರೆಮರ್ ಜಾಸ್ತಿ ಇರಲ್ಲ, ಬಟ್ ಕೆಲಸ ಇನಿಷಿಯೇಟ್ ಮಾಡೋದಕ್ಕೆ ಅಥವಾ ಬಾಡಿ ಟೈಟ್ ಆಗಿರುತ್ತೆ. ಸೊ ದರ್ ಇಸ್ ಎ ರಿಜಿಡಿಟಿ ಪ್ರಿಡಾಮಿನೆಂಟ್ ಪಾರ್ಕಿನ್ಸನ್ಸ್. ಇನ್ನೊಂದು ಏನಂದರೆ ಎಟಿಪಿಕಲ್ ಪಾರ್ಕಿನ್ಸನ್ಸ್ ಅಂತಿದೆ. ಇದು ಯಾವುದಕ್ಕೂ ಫಿಟ್ ಆಗದೆ ಇರೋಂಥದ್ದು, ಅವರಿಗೆ ಬರೀ ನಾನ್ ಮೋಟರ್ ಸಿಮ್ಟಮ್ಸೇ ಜಾಸ್ತಿ ಇರ್ಬೋದು, ಕಾಗ್ನೇಟಿವ್ ಸಿಮ್ಟಮ್ಸ್ ಜಾಸ್ತಿ ಇರೋವಂಥದ್ದು. ಸೊ ಆ ರೀತಿ ಇರೋವಂಥದ್ದು ಇದೆ. ಸೊ ಒಂದು 4-5 ಬೇರೆ ಬೇರೆ ಥರ ಟೈಪ್ಸ್ ಇದೆ ಅದರಲ್ಲಿ. ಎಟಿಪಿಕಲ್ಲು ಮತ್ತು ನಾವು ಹೋದ ಸಲ ಹೇಳ್ದಂಗೆ ಪಾರ್ಕಿನ್ಸನ್ಸ್ ಪ್ಲಸ್ ಅಂತಿದೆ. ಇದ್ರ ಜೊತೆಗೆ ಇದ್ರದ್ದು ಒಂದು ಸ್ವಲ್ಪ ಸಿಮ್ಟಮು, ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೇರೆ ಕಾಯಿಲೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಕಪಕ್ಕ ಒಂದು ಸ್ವಲ್ಪ ಇರೋದು. ಸೊ ಆ ರೀತಿ ಇದೆ. ಇದೆಲ್ಲ ಒಂದು ಡಯಾಗ್ನೋಸಿಸ್ ಬರೋಕೆ ಒಂದು ಫ್ಯಾನ್ಸಿ ಟರ್ಮ್ಸು. ಒಂದು ಹಂತಕ್ಕೆ ಏನು ಅಂತಂದರೆ ಟ್ರೆಮರ್ ಪ್ರಿಡಾಮಿನೆಂಟ್ ಪಾರ್ಕಿನ್ಸನ್ಸ್ ಅಂತ ಏನಿದೆ, ರೆಸ್ಪಾನ್ಸ್ ಬೆಟರ್ ಟು ಮೆಡಿಸನ್ಸ್ ಅಂತ ಹೇಳ್ತಾರೆ. ಪ್ರೋಗ್ರೆಸ್ ನೋಡೋದಕ್ಕೆ ಎಷ್ಟು ಬೇಗ ಪ್ರೋಗ್ರೆಸ್ ಆಗುತ್ತೆ, ಮೆಡಿಸನ್ಗೆ ಯಾವ್ದು ರೆಸ್ಪಾನ್ಸ್ ಕೊಡುತ್ತೆ ಅಥವಾ ಬೇರೆ ಯಾವ್ದು ನೋಡ್ಬೋದು ಅನ್ನೋದನ್ನ ನೋಡೋದಕ್ಕೆ ಒಂದು ಸ್ವಲ್ಪ ನಾವು ಈ ಸಬ್ ಕ್ಲಾಸಿಫಿಕೇಶನ್ಸು ಟೈಪ್ಸನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಟ್ರೀಟ್ಮೆಂಟಿನ ಅಂಶಗಳಲ್ಲಿ, ಯಾಕೆಂತಂದರೆ ಈ ಬೇರೆ ಬೇರೆ ಟೈಪ್ಸ್ ಬರೋದು ಬ್ರೈನಿನ ಬೇರೆ ಬೇರೆ ಯಾವ ಜಾಗಗಳಲ್ಲಿ ತೊಂದರೆ ಇದೆ ಅನ್ನೋದ್ರಿಂದ ಅದರದ್ದು ರಿಫ್ಲೆಕ್ಷನ್ ಇದು. ಈಗ ಫಾರ್ ಎಕ್ಸಾಂಪಲ್ ಟ್ರೆಮರ್ ಜಾಸ್ತಿ ಇದೆ, ಟ್ರೆಮರ್ ಡಾಮಿನೆಂಟ್ ಅನ್ನೋದು ನಾನು ಆಗಲೇ ಹೇಳಿದಾಗೆ ಸಬ್ಸ್ಟ್ಯಾನ್ಷಿಯಾ ನೈಗ್ರಾ ಅನ್ನೋ ಜಾಗದಲ್ಲಿ ಡೋಪಮಿನ್ ಕಮ್ಮಿ ಇರೋದ್ರಿಂದ ಬರೋಂಥದ್ದು. ಬ್ಯಾಲೆನ್ಸ್ ಇಶ್ಯೂಸ್ ಬರುತ್ತಲ್ಲ, ಈ ಬ್ಯಾಲೆನ್ಸ್ ಇಶ್ಯೂಸ್ ಆಗಿರೋದ್ರಿಂದ ಬ್ರೈನಿನ ಇನ್ನೊಂದು ಭಾಗ ಪೆಡಿಕ್ಯುಲೋಪಾಂಟೈನ್ ನ್ಯೂಕ್ಲಿಯಸ್ ಅಂತ ಹೇಳಿರುತ್ತೆ, ಆ ಜಾಗದಲ್ಲಿ ಡೋಪಮಿನ್ ಕಮ್ಮಿ ಆಗಿರೋದ್ರಿಂದ ಅವ್ರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಬರ್ತದೆ ಅಂತ. ಸೊ ಬ್ರೈನಿನ ಯಾವ ಜಾಗದಲ್ಲಿ ಡೋಪಮಿನ್ ಕಮ್ಮಿ ಇದೆಯೋ ಅದರ ಪ್ರಕಾರ ಪಾರ್ಕಿನ್ಸನಿನ ಮೋಟರ್ ಸಿಮ್ಟಮು ಬೇರೆ ಆಗುತ್ತೆ, ಅದ್ರ ಪ್ರಕಾರ ಕ್ಲಾಸಿಫಿಕೇಶನ್ ಬೇರೆ ಆಗುತ್ತೆ. ಸೊ ಟ್ರೀಟ್ಮೆಂಟು ಅದೇ ಪ್ರಕಾರ ಒಂದು ಸ್ವಲ್ಪ ಟ್ರೀಟ್ಮೆಂಟಲ್ಲಿ ಮಾಡಿಫಿಕೇಶನ್ಸ್ ಬರ್ಬೋದು. ಕ್ಲಾಸಿಫಿಕೇಶನಿನ ಮೂಲಭೂತವಾದ ಒಂದು ಅವಶ್ಯಕತೆ ಅದಕ್ಕೋಸ್ಕರ. ಸೊ ನೀವು ಅದೇ ಹೇಳ್ತಾ ಇದ್ರಿ, ಇನ್ ಡೀಟೇಲ್ ಇದು ಯಾಕೆ ಬರುತ್ತೆ, ಇನ್ ಡೆಪ್ತ್ ಹೋಗಿ ಇದನ್ನ ಅರ್ಥ ಮಾಡಿಸೋದು ಕಷ್ಟ ಅಂತ. ಬಟ್ ದೆನ್ ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ ಆನ್ ದ ಹೋಲ್ ಅಂತ ತಗೊಂಡಾಗ ವಿಚ್ ಡು ಯು ಥಿಂಕ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್, ಅಂದರೆ ನಿಮಗೂ ಆಸ್ ಡಾಕ್ಟರ್ಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟು ಟ್ರೀಟ್? ಹಂಗೆ ಹೇಳಂಗೆ ಹೋಯ್ತು ಅಂದರೆ ಆಲ್ ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ ಆರ್ ವೆರಿ ಡಿಫಿಕಲ್ಟ್ ಫಾರ್ ದ ಪೇಷಂಟ್. ಯಾಕೆಂದರೆ ನರ್ವಸ್ ಸಿಸ್ಟಮ್ ಕೆಲಸ ಮಾಡ್ತಿಲ್ಲ, ಮಾಡೋ ಕೆಲಸ ಸುಲಭವಾಗಿ ಆಗ್ತಾ ಇಲ್ಲ, ಅಥವಾ ಮಾಡೋ ಕೆಲಸ ತುಂಬ ಕಷ್ಟ ಆಗ್ತಾ ಇದೆ, ಮೂವ್ಮೆಂಟೇ ಕಷ್ಟ ಆಗ್ತಾ ಇದೆ ಅಂತಂದರೆ ಅನುಭವಿಸೋದು ಕಷ್ಟನೇ ಇದ್ದೇ ಇದೆ. ನ್ಯೂರೋ ಡಿಜೆನರೇಟಿವ್ ಸಿಸ್ಟಮ್ಸಲ್ಲಿ ತುಂಬ ಜಾಸ್ತಿ ಡಿಸೀಸ್ಗಳಿದೆ. ಇತ್ತೀಚೆಗೆ ಹೊಸದಾಗಿ ನಾವು ಆವಿಷ್ಕಾರ ಮಾಡ್ತಾ ಇದ್ದಂಗೆ ಹೊಸದಾಗಿ ಒಂದೊಂದು ಕಾಯಿಲೆ ಆ್ಯಡ್ ಆಗ್ತಾ ಹೋಗುತ್ತೆ. ಆಲ್ಝೈಮರ್ಸ್ ಇರ್ಬೋದು, ಪಾರ್ಕಿನ್ಸನ್ಸ್ ಇರ್ಬೋದು. ಈಗ ಪಾರ್ಕಿನ್ಸನ್ಸ್ ಪ್ಲಸ್ಸಲ್ಲಿ ಹೇಳ್ತಾರೆ ಲಿವಿ ಬಾಡಿ ಡಿಮೆನ್ಷಿಯಾ ಅಂತ ಕರೀತಾರೆ, ಮಲ್ಟಿ ಸಿಸ್ಟಮ್ ಅಟ್ರೋಫಿ ಅಂತಾರೆ, ಪ್ರೋಗ್ರೆಸಿವ್ ಸುಪ್ರಾನ್ಯೂಕ್ಲಿಯರ್ ಪೆರಸಿಸ್ ಅದು ಪ್ರೋಗ್ರೆಸಿವ್ ಸುಪ್ರಾನ್ಯೂಕ್ಲಿಯರ್ ಪಾಲ್ಸಿ ಅಂತಾರೆ. ಸಾಕಷ್ಟಿದೆ. ಹೋಗ್ತಾ ಹೋಯ್ತು ಅಂದರೆ ಒಂದು ದೊಡ್ಡ ಲಿಸ್ಟೇ ಇದೆ. ಪಾರ್ಕಿನ್ಸನ್ಸ್ ಮಾತ್ರ ಅಂತಲೇ ಅಲ್ಲ, ಪ್ಯೂರ್ ಮರವಾಗ್ಬೋದು ಒಬ್ಬರಿಗೆ, ಪ್ಯೂರ್ ಮೋಟರ್ ಸಿಮ್ಟಮ್ಸ್ ಇರ್ಬೋದು, ನಾನ್ ಮೋಟರ್ ಸಿಮ್ಟಮ್ಸ್ ಮಾತ್ರ ಇರ್ಬೋದು. ಸ್ಪೆಕ್ಟ್ರಮ್ ತುಂಬ ಜಾಸ್ತಿ. ಯಾವುದೇ ನ್ಯೂರೋ ಡಿಜೆನರೇಟಿವ್ ಸಿಸ್ಟಮನ್ನು 100% ನಾವು ರಿವರ್ಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಂದರೆ ಮ್ಯಾನೇಜ್ ಮಾಡ್ಬೋದು. ಒಂದು ಹಂತಕ್ಕೆ ಸಿಮ್ಟಮನ್ನು ಒಂದು ಸ್ವಲ್ಪ ಸಮಾಧಾನವಾಗಿಡೋದಕ್ಕೆ ಪ್ರಯತ್ನ ಮಾಡ್ಬೋದು, ಅಥವಾ ಸಿಮ್ಟಮ್ ಇಲ್ಲದೆ ಇರೋಂಗೆ ಒಂದು ಸ್ವಲ್ಪ ನಾವು ಟ್ರೈ ಮಾಡ್ಬೋದು. ರಿವರ್ಸ್ ಮಾಡ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ. ವಿ ಆರ್ ನಾಟ್ ಎಟ್ ದಟ್ ಅಡ್ವಾನ್ಸ್ಡ್. ಸೊ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ವೆನ್ ಇಟ್ ಕಮ್ಸ್ ಟು ಈ ನ್ಯೂರೋ ಡಿಜೆನರೇಟಿವ್ ಇಶ್ಯೂಸ್ಗಳು ಏನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಈ ಲಾಸ್ಟ್ ಕಪಲ್ ಆಫ್ ಎಪಿಸೋಡ್ಸಲ್ಲಿ, ಆ್ಯಸ್ ಎ ಡಾಕ್ಟರ್ ಒಬ್ಬ ಪೇಷಂಟ್ ಮುಂದೆ ಬಂದು ಕೂತಾಗ ಆ್ಯಂಡ್ ವೆನ್ ಹಿ ಆರ್ ಶಿ ಎಕ್ಸ್ಪ್ಲೈನ್ಸ್ ಈ ಸಿಮ್ಟಮ್ಸ್ ಇದೆ, ಎಷ್ಟೆಲ್ಲ ಪರ್ಮ್ಯುಟೇಷನ್ ಕಾಂಬಿನೇಷನ್ ನೀವು ಮಾಡಬೇಕಾಗತ್ತೆ ಟು ಕನ್ಕ್ಲೂಡ್ ಇದಿರಬಹುದು, ಅದಕ್ಕೆ ಈ ಟೆಸ್ಟ್ಸ್ ಮಾಡಿಸೋಣ ಅಂತ ಅಲ್ವಾ? ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅ ಲಾಟ್. ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಒಂದು ಚೆಕ್ ಲಿಸ್ಟ್ ಓಡ್ತಾ ಇರುತ್ತೆ. ಅಕಸ್ಮಾತ್ ಇದಿತ್ತು ಅಂತಂದರೆ ಅದಕ್ಕೊಂದು 2 ಪೂರಕವಾಗಿ ನಾವು ಕ್ವೆಶ್ಚನ್ ಕೇಳ್ತೀವಿ, ಈ ಥರ ಮಾಡ್ಬೇಕಾದ್ರೆ ನಿಮ್ಗೆ ಈ ಥರ ಇತ್ತಾ, ಆ ಥರ ಆಗಿತ್ತಾ, ಏನು ಎತ್ತ ಅಂತ. ಅದಕ್ಕೆ ಮೆಡಿಸಿನ್ ಅಂಡ್ ಪ್ರಾಕ್ಟೀಸ್ ಅಂತ ಕರೆಯೋದು. ಇಟ್ ಈಸ್ ಅ ಪ್ರಾಕ್ಟೀಸ್ ಫಾರ್ ಮೀ ಆಸ್ ವೆಲ್ ಆಸ್ ಫಾರ್ ದ ಪೇಷಂಟ್. ಸೊ ಇಟ್ಸ್ ಆಲ್ ವಿತ್ ಎಕ್ಸ್ಪೀರಿಯನ್ಸ್.